ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೇ ಒಂದು ಸೈಬರ್ ಅಟ್ಯಾಕ್ ಜಾಗ್ವಾರ್ ಲ್ಯಾಂಡ್ ರೋವರ್ದು ಪ್ರೊಡಕ್ಷನ್ನೇ ಸ್ಟಾಪ್ ಮಾಡೋ ಥರ ಮಾಡಿದೆ. ಎಸ್, ಆಗಸ್ಟ್ 31, 2025ರಂದು ಟಾಟಾ ಗ್ರೂಪ್ಸ್ನ ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪ್ನಿಯ IT ಸಿಸ್ಟಮ್ಸ್ ಮೇಲೆ ಸೈಬರ್ ಅಟ್ಯಾಕ್ ಆಗಿದೆ. ಇದ್ರ ಕಾರಣ ಇಂಡಿಯಾ, UK ಮತ್ತು ಸ್ಲೋವಾಕಿಯಾದಲ್ಲಿ ಕಂಪ್ಲೀಟ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿದ್ದಾರೆ. ಹೌದು, ಖುದ್ದು ಜಾಗ್ವಾರ್ ಲ್ಯಾಂಡ್ ರೋವರ್ ಕಂಪ್ನಿನೇ ಸೈಬರ್ ಅಟ್ಯಾಕ್ ಆಗಿದೆ ಅಂತ ಅದನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸೆಪ್ಟೆಂಬರ್ 10ನೇ ತಾರೀಕು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಿದೆ, ಎಷ್ಟು ಡೇಟಾ ಹೋಗಿದೆ ಏನು ಅಂತ. ರಿಪೋರ್ಟ್ಸ್ಗಳ ಪ್ರಕಾರ ಕದ್ದಿರೋ ಡೇಟಾನ ಆನ್ಲೈನ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಸೈಬರ್ ಅಟ್ಯಾಕ್ ಬರೀ ಪ್ರೊಡಕ್ಷನ್ ಮೇಲೆ ಎಫೆಕ್ಟ್ ಮಾಡಿಲ್ಲ, ತನ್ನ ಇಡೀ ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಮಾಡಿದೆ. ಆಲ್ ಓವರ್ ವರ್ಲ್ಡ್ ಸಪ್ಲೈಯರ್ಸ್, ಡೀಲರ್ಸ್ ಮೇಲೆ ಕೂಡ ಎಫೆಕ್ಟ್ ಮಾಡಿದೆ. JLR ಕಂಪ್ನಿಯವರು ಪ್ರೊಫೆಷನಲ್ ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್ಗಳ ಜೊತೆ ಟೈಅಪ್ ಆಗಿ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಡೇಟಾ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಪ್ರೊಡಕ್ಷನ್ ನಿಂತಿರೋ ಒಂದೊಂದು ದಿನಾನು ಮಿಲಿಯನ್ಸ್ ಅಲ್ಲಿ ಲಾಸ್ ಆಗ್ತಾ ಇರುತ್ತೆ. ಮತ್ತೆ ಕಸ್ಟಮರ್ಸ್ದು, ಎಂಪ್ಲಾಯೀಸ್ದು ಎಲ್ಲ ಡೇಟಾ ಲೀಕ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದರಿಂದ ನಮಗೇನಪ್ಪ ಗೊತ್ತಾಗುತ್ತೆ ಅಂತಂದರೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಟೋಮೋಟಿವ್ ಕಂಪ್ನಿ ಆಗಿರುವಂಥ ಜಾಗ್ವಾರ್ ಲ್ಯಾಂಡ್ ರೋವರೇ ಸೇಫ್ ಆಗಿಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ. ನಾವು ನೀವು ಸೇಫ್ ಆಗಿದ್ದೀವಾ? ಟಾಟಾ ಗ್ರೂಪ್ನ JLR ಎಲ್ಲ ಡೇಟಾನ ರಿಕವರ್ ಮಾಡಿ ಅದನ್ನ ಸೆಕ್ಯೂರ್ ಮಾಡಿ ತಿರ್ಗಾ ಕಂಪ್ನಿ ಮೇಲೆ ನಂಬಿಕೆ ಬರೋ ಥರ ಮಾಡ್ಕೊಳುತ್ತಾ? ಕಾದು ನೋಡಬೇಕು. ಜೈ ಹಿಂದ್.